ಒಂದು ಕ್ರಿಯಾ ಚಟುವಟಿಕೆಗಳನ್ನ ಮಾಡಲಿದ್ದೇವೆ. ಮೊನ್ನೆ ಜಿಲ್ಲಾ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಒಂದು ಆರೋಗ್ಯಕರವಾದಂತಹ ಮತದಾರರ ಪಟ್ಟಿಯನ್ನ ನಾವು ಮಾಡಿದ್ದೇವೆ. ಆ ಮೂಲಕ ಮತದಾನದ ಪ್ರಮಾಣ ಹೆಚ್ಚಾಗುವುದಕ್ಕೆ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈಗ ಮುಂದಿನ 1.5 ತಿಂಗಳ ಅವಧಿಯಲ್ಲಿ ನಾವು ವಿಶೇಷವಾಗಿ ಜನರಿಗೆ ಅವರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನ ಇರುವುದನ್ನು ಖಚಿತಪಡಿಸಿಕೊಳ್ಳುವುದು, ಮತಗಟ್ಟೆಯ ಬಗ್ಗೆ ಮಾಹಿತಿ, ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳ ಮಾಹಿತಿ, ಅದರಲ್ಲೂ ವಿಶೇಷವಾಗಿ ವಿಶೇಷಚೇತನರಿಗೆ ಏನು ಗಾಳಿ ಕುರ್ಚಿ ಇರ್ಬೋದು, ನೀರಿನ ವ್ಯವಸ್ಥೆ ಮತ್ತು ಇತರೆ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಏನು ಕೊಡಬೇಕಾಗಿದೆ ಅದರ ಬಗ್ಗೆ ಒಂದು ಅರಿವನ್ನ ಮೂಡಿಸಲಿದ್ದೇವೆ. ಮತ್ತು ವಿಶೇಷವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 5 ಪ್ರತಿ ಮತಗಟ್ಟೆಗಳು, ಒಂದು ವಿಶೇಷ ಚೇತನರಿಂದ ನಿರ್ವಹಿಸಲ್ಪಡುವ ಮತಗಟ್ಟೆ, ಒಂದು ಯುವಜನರಿಂದ ನಿರ್ವಹಿಸಲ್ಪಡುವ ಮತಗಟ್ಟೆ, ಒಂದು ಸಾಂಪ್ರದಾಯಿಕ ಮತಗಟ್ಟೆ ಮತ್ತು ಒಂದು ಧ್ಯೇಯ ಆಧಾರಿತ ಮತಗಟ್ಟೆ, ಟೀಮ್ ಬೇಸ್, ಈ ರೀತಿ ಮತಗಟ್ಟೆ ವಿಶೇಷ ಮತಗಟ್ಟೆಗಳನ್ನು ನಾವು ಮಾಡುವ ಮೂಲಕ ಮತದಾರರನ್ನ ಮತಗಟ್ಟೆಗೆ ಮತದಾನಕ್ಕೆ ಬರೋದಕ್ಕೆ ಆಕರ್ಷಿಸಲಿದ್ದೇವೆ. ಮತ್ತು ಬಹಳ ಮುಖ್ಯವಾಗಿ ವಿಜಿಲ್ ಆ್ಯಪ್ ಮತ್ತು ವೋಟರ್ ಹೆಲ್ಪ್ಲೈನ್ ಆ್ಯಪ್ 1950 ಇವೆಲ್ಲದರ ಬಗ್ಗೆ ಅರಿವನ್ನ ಮೂಡಿಸುವ ಪ್ರಯತ್ನವನ್ನ ನಮ್ಮ ಸಮಿತಿಯ ಮೂಲಕ ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ ಮತ್ತು ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರ ಸಹಕಾರದೊಂದಿಗೆ ನಾವು ಮಾಡಲಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಬಹಳಷ್ಟು ಇದಕ್ಕೆ ಪ್ರಚಾರವನ್ನ ಕೊಟ್ಟಿದ್ರಿ. ತಮ್ಮ ಸಹಕಾರದಿಂದ ಈ ಜಿಲ್ಲೆಯಲ್ಲಿ 5% ವೋಟಿಂಗ್ ಹೆಚ್ಚಿಯಾಗಿದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅದೇ ರೀತಿ ತಾವೆಲ್ಲರೂ ಸಹಕಾರ ಕೊಡಿ ಅಂತ ನಾನು ಕೋರ್ಕೊಳ್ತೀನಿ.